ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದುರ್ಗಾ, ದುರ್ಗಾ, ನಮ್ಮ ಹಿಂದೆ ನೋಡಿದ್ಯಾ? ಅವಳು ಎಲ್ಲಿದ್ದಾಳೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಮೇಡಮ್ಮು ಸ್ವಲ್ಪ ಹೊತ್ತು ಮುಂಚೆನೆ ರೂಮಲ್ಲಿ ಇದ್ಲು ಮೇಡಮ್. ಏನಾಯ್ತು? ಹೌದು ದುರ್ಗಾ, ಅವಳು ರೂಮ್ನಲ್ಲಿ ಇದ್ದಿದ್ದನ್ನ ನಾನು ನೋಡಿದೆ. ಆದ್ರೆ ಈಗ ಅವಳಲ್ಲಿಲ್ಲ. ಮನೆಯೆಲ್ಲ ಹುಡುಕದೆ ಅವಳೆಲ್ಲೂ ಕಾಣಿಸ್ತಾ ಇಲ್ಲ. ಇಷ್ಟು ರಾತ್ರಿಲಿ ಅವಳು ಎಲ್ಲಿ ಹೋಗಿರ್ಬೋದು ಅಂತ ನಂಗೆ ತುಂಬಾ ಭಯ ಆಗ್ತಾ ಇದೆ. ಅಮ್ಮ, ದುರ್ಗಾ, ಮತ್ತೇನಾಯ್ತು? ಏನಿ ಪ್ರಾಬ್ಲಮ್? ಬಾಸು, ಪುಟ್ ಮೇಡಮ್ ರೂಮಲ್ಲಿ ಕಾಣಿಸ್ತಿಲ್ವಂತೆ. ವಾಟ್? ನಾನು ಅವಾಗ್ಲೇ ನಿಮಗೆ ಹೇಳಿಲ್ವಾ, ನನ್ನ ಮನಸ್ಸಲ್ಲಿ ಏನೋ ಒಂಥರ ಸಂಕಟ ಆಗ್ತಿದೆ ಅಂತ. ಇದಕ್ಕೆ ಇರಬೇಕು ಬೋಸು. ಇವತ್ತು ಏನೋ ಒಂದು ಅನಾಹುತ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ವಾ ಬೋಸು. ಅಲ್ಲ, ಹಿತ ಇಲ್ಲ ಅಂದ್ರೆ ಏನ್ ಅರ್ಥ? ಅಲ್ಲ, ಈ ರಾತ್ರಿ ಅವಳು ಎಲ್ಲಿ ಹೋಗ್ತಾಳೆ? ಅದೇ ನನಗೂ ಗೊತ್ತಾಗ್ತಲ್ಲ ಶರತ್. ನಾನು ನೋಡಿದಾಗ ಹಿತ ರೂಮ್ನಲ್ಲೇ ಇದ್ಲು. ಯಾಕ್ಬಿಟ್ಟು ಒಬ್ಳೇ ಇದೆಯಾ, ದುರ್ಗಾ ನಿನ್ ಜೊತೆಲಿ ಇಲ್ವಾ ಅಂತ ಕೇಳಿದಕ್ಕೆ ಇಲ್ಲ ಅಂದ್ಲು. ಸರಿ, ನಾನೇ ಅವಳಿಗೊಂದು ಕತೆ ಹೇಳಿ ಮಲಗಿಸ್ತೀನಿ ಅಂತ ಕತೆನೂ ಹೇಳಿದೆ. ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ಲು. ಆಮೇಲೆ ನಾನು ತಾತನ್ಗೆ ಮಾತ್ರೆ ಕೊಟ್ಟು ಬರ್ತೀನಿ ಅಂತ ರೂಮಿಂದ ಆಚೆ ಬಂದೆ. ಈಗ ಹೋಗಿ ನೋಡಿದ್ರೆ ಅವಳು ರೂಮಲ್ಲಿ ಇಲ್ಲ ಶರತ್. ಛೇ, ಇದೆಲ್ಲ ಆಗಿದ್ ನನ್ನಿಂದಾನೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ನಾನು ಅವಳ ಜೊತೆಲೇ ಇರ್ಬೇಕಿತ್ತು. ನಾನು ಅವಳನ್ನ ಒಬ್ಳನ್ನೇ ಬಿಟ್ಟು ಬಂದಿದ್ದು ನಂದೇ ತಪ್ಪು. ನೀನ್ ಯಾಕೆ ಬ್ಲೇಮ್ ಮಾಡ್ಕೊಂತ ಇದೀಯಾ? ನೀನು ನನಗೆ ಮೈಕೈ ನೋವಿದೆ ಅಂತ ಕೇಳೋದಕ್ಕೆ ಬಂದಿದ್ದೆ. ಈ ತರ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ನೋಡಿ, ನೀವ್ಯಾರು ಗಾಬರಿ ಆಗ್ಬಿಡಿ. ಹಿತ ಎಲ್ಲೂ ಹೋಗಿರಲ್ಲ, ಇಲ್ಲೆಲ್ಲೋ ಇರ್ತಾಳೆ. ನಾನು ಹುಡುಕ್ತೀನಿ. ಸಾರಿ ಶರತ್, ಇದೆಲ್ಲ ಆಗಿದ್ದು ನನ್ನಿಂದಾನೆ. ನಾನೇ ಇದಕ್ಕೆಲ್ಲ ಕಾರಣ ಅಂತ ಅನಿಸ್ತದೆ ದುರ್ಗಾ. ಸಾರಿ ಶರತ್, ಸಾರಿ. ಹೌದು ಶರತ್, ನನಗೆ ಈಗ ನೆನಪಾಗ್ತಾ ಇದೆ. ನಾನು ಅವಳಿಗೆ ಕತೆ ಹೇಳಿದೆ ಅಂತ ಹೇಳಿದ್ನಲ್ಲ, ಅದು ಕಾಡ್ನಲ್ಲಿ ಅಡಗಿರೋ ಒಂದು ತ್ರಿಶೂಲದ ಕತೆ ಆಗಿತ್ತು. ಆ ಕಥೆಯೆಲ್ಲ ಕೇಳಿದ್ಮೇಲೆ ಇದ ಕತೆ ಬಗ್ಗೆನೇ ಯೋಚನೆ ಮಾಡ್ತಾ ಪದೇ ಪದೇ ತ್ರಿಶೂಲದ ಬಗ್ಗೆನೇ ನನ್ನ ಪ್ರಶ್ನಿಸ್ತಾ ಇದ್ಲು. ಅಪ್ಪಮ್ಮ, ತ್ರಿಶೂಲಕ್ಕೆ ಅಷ್ಟೊಂದು ಪವರ್ ಇರತ್ತಾ? ಅದ್ ನನಗ್ ಸಿಗತ್ತಾ? ಅದನ್ನ ನನಗ್ ಕೊಡಿಸ್ತೀಯ ಅಂತೆಲ್ಲ ಕೇಳಿದ್ಲು. ಅವಳು ತ್ರಿಶೂಲದ ಬಗ್ಗೆನೇ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ಲು? ಅದನ್ನೇನಾದ್ರೂ ಹುಡ್ಕೊಂಡು ಅವಳು ಕಾಡಿಗೆ ಹೋಗಿರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಹಿತ, ಕಾಡಿಗ? ಹೌದು ದುರ್ಗಾ, ಅವಳ ಕತೆ ಕೇಳಿದ್ಮೇಲೆ ತ್ರಿಶೂಲದ ಬಗ್ಗೆ ತುಂಬಾ ಎಕ್ಸೈಟ್ ಆಗಿದ್ಲು. ನನ್ಗೇನೋ ತ್ರಿಶೂಲ ಹುಡ್ಕೊಂಡು ಅವಳು ಕಾಡಿಗೆ ಹೋಗಿರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಹೊಸು, ನಡೀರಿ, ನಾವು ಒಂದ್ ಕ್ಷಣ ಕೂಡ ತಡ ಮಾಡೋದ್ ಬೇಡ. ನಡೀರಿ. ಅಕಸ್ಮಾತ್ ಅವಳು ಕಾಡಿನ ಕಡೆಗೆ ಹೋಗಿದ್ರೆ ತುಂಬಾ ದೂರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ, ನಾವ್ ಈಗ್ಲೇ ಅವಳನ್ನ ಹುಡ್ಕೋಣ. ಬನ್ನಿ ಬೋಸು. ದುರ್ಗಾ, ನಿನ್ ದಾರಿ ಗೊತ್ತಿದ್ಯಾ? ಹಾ ಬೋಸು, ನನಗೆ ಗೊತ್ತಿದೆ. ಬನ್ನಿ. ಸರಿ, ಹಂಗಾರೆ ನಡಿ. ನಾನು ನಿಮ್ ಜೊತೆ ಬರ್ತೀನಿ. ಅಮ್ಮ, ಬೇಡಮ್ಮ. ಈ ಟೈಮಲ್ಲಿ ನೀವು ಕಾಡಿಗೆ ಬರೋದು ಬೇಡ. ಒಂದು ಕೆಲಸ ಮಾಡಿ, ನೀವು ಊರವ್ರ ಜೊತೆ ಸೇರ್ಕೊಂಡು ಹಳ್ಳಿ ಸುತ್ತಮುತ್ತ ಎಲ್ಲಾದ್ರೂ ಹುಡುಕಿ. ನಾನು ದುರ್ಗಾ ಕಾಡಿಗೆ ಹೋಗಿ ಬರ್ತೀವಿ. ಹೌದಪ್ಪ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಎಲ್ರೂ ಒಂದೇ ಕಡೆ ಹುಡುಕೋದ್ರ ಬದಲು ಬೇರೆ ಬೇರೆಯಾಗಿ ಒಂದು 3-4 ಜಾಗದಲ್ಲಿ ಹುಡುಕಿದ್ರೆ ನಮ್ ಹಿತ ಸಿಗ್ಬೋದು. ನೀವು ಹೊರಡಿ ಬೇಗ. ಮೂರ್ಖರು, ಮೂರ್ಖರು. ಎಷ್ಟು ಸುಲಭವಾಗಿ ನಾನು ನಿಮ್ಮಿಬ್ರನ್ನ ನಂಬಿಸಿ ದೂರ ಕಳಿಸ್ದೆ. ಅಲ್ಲಿ ಕಾಡ್ನಲ್ಲಿ ನೀವು ಹಿತನ್ಗೋಸ್ಕರ ಹುಡುಕ್ತಾನೆ ಇರಿ. ಇಲ್ಲಿ ನಾನು ಅಂದುಕೊಂಡಿದ್ದ ಕೆಲಸನ ಸುಲಭವಾಗಿ ಸಾಧಿಸ್ತೀನಿ. ಇನ್ನು ನನಗೆ ಆ ದುರ್ಗನಿಂದ ಆಗಲಿ ಬೇರೆ ಯಾರಿಂದನೂ ತೊಂದರೆ ಆಗೋದಿಲ್ಲ. ಆ ಶ್ರೀಚಕ್ರ ಇನ್ನೂ ನನ್ನ ಕೈಗೆ ಸೇರುತ್ತೆ. ತಾಳೆಗರಿಯಲ್ಲಿ ಏನು ಬರೆದಿದೆ ಅಂತ ನಾನು ಅವಾಗಲೇ ಎಲ್ರಿಗೂ ಓದಿ ಹೇಳಿದ್ದೀನಿ. ಸ್ಪಷ್ಟವಾಗಿದೆ ಅಂತ ಅಂದ್ಕೋತೀನಿ ನಾನು. ನೋಡಿ, ಈ ಸಂಧಿ ಕಾಲದಲ್ಲಿ ತಾಯಿ ಜಾಗೃತ ಸ್ಥಿತಿಯಿಂದ ನಿದ್ರೆಗೆ ಜಾರ್ತಾಳೆ. ಗರ್ಭಗುಡಿ ಬಾಗಲನ್ನ ನಾವು ಭದ್ರಗೊಳಿಸಬೇಕು. ಅಷ್ಟೇ ಅಲ್ಲ, ದೇವಸ್ಥಾನದ ಎಲ್ಲ ದ್ವಾರಗಳಿದೆಯಲ್ಲ, ಎಲ್ಲವನ್ನು ಕೂಡ ಭದ್ರವಾಗಿ ಮುಚ್ಚಬೇಕು.
ಅದನ್ನು ಮತ್ತೆ ನಾವು ತೆಗಿಬೇಕಾಗಿರೋದು ಬೆಳಗ್ಗಿನ ಸೂರ್ಯೋದಯದ ನಂತರ ಮಾತ್ರ. ಸ್ವಲ್ಪ ಎಚ್ಚರ ವಹಿಸಬೇಕು ನೀವು. ನಿನ್ನ ಆಜ್ಞೆಯ ಅನುಸಾರವಾಗಿ ಈಗ ಗರ್ಭಗುಡಿ ಬಾಗಲನ್ನು ಮುಚ್ಚುತ್ತಾ ಇದ್ದೀನಿ. ಎಲ್ಲರನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಿನ್ನದಮ್ಮ. ಮುಚ್ಚಿ, ಬಾಗ್ಲುಗಳನ್ನ ಇನ್ನೂ ಭದ್ರವಾಗಿ ಮುಚ್ಚಿ. ನೀವು ಎಷ್ಟು ಗಟ್ಟಿಯಾಗಿ ಬಾಗ್ಲುಗಳನ್ನ ಮುಚ್ತಿರೋ ಅಷ್ಟು ನಿಶ್ಚಿಂತೆಯಿಂದ ನಾನು ನನ್ನ ಕೆಲಸಗಳನ್ನ ಮಾಡಬಹುದು. ಸಮಯ ಈಗ ಶುರುವಾಗಿದೆ. ಆದರೆ ನಾನು ಶ್ರೀಚಕ್ರದ ಹತ್ರ ಹೋಗೋಕ್ಕೂ ಮೊದಲು ಇನ್ನೊಂದು ಮುಖ್ಯವಾದ ಕೆಲಸ ಮಾಡೋದಿದೆ. ನನ್ನ ದಾರಿಗೆ ಯಾರೂ ಅಡ್ಡ ಬರ್ದಿರೋ ಹಾಗೆ ನಾನು ನೋಡ್ಕೋಬೇಕು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜೆಯನ್ನು ಆರಂಭ ಮಾಡೋಣ. ಸೂರ್ಯನ ಬೆಳಕಿನ ಪ್ರಥಮ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸೋ ತನಕ ಪೂಜೆ ನಿಲ್ಲಬಾರದು. ಅಖಂಡ ರಾತ್ರಿ ಜಪ ನಡೀತಾನೆ ಇರಬೇಕು. ದೇವಸ್ಥಾನವನ್ನು ದುಷ್ಟಶಕ್ತಿಗಳಾಗಲಿ ಬಾಹ್ಯ ಆಪತ್ತುಗಳಾಗಲಿ ಕಾಡದೇ ಇರೋದಕ್ಕೆ ಈ ಪೂಜೆ ಅಗತ್ಯ. ಈ ಮಂತ್ರಶಕ್ತಿಯ ಕವಚ ಇದೆಯಲ್ಲ, ಅದು ಅತ್ಯಗತ್ಯ. ಇವತ್ತು ಬೆಳಗಿನಿಂದ ದೇವಸ್ಥಾನದಲ್ಲಿ ನಡಿಬಾರದಂಥ ಬೇಕಾದಷ್ಟು ಅಹಿತಕರವಾದ ಘಟನೆಗಳು ನಡೆದಿದೆ. ಗ್ರಹಣವೇ ಇಲ್ಲದೆ ಹೋದರೂ ಕೂಡ ಕತ್ಲು ಕವಿದಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲಬಾರ್ದು, ಜಪ ನಿಲ್ಲಿಸಬೇಡಿ. ಶುರು ಮಾಡೋಣ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್.